ಸೊ ಇವಾಗ ಮತ್ತೊಂದು ಬಿಗ್ ಸ್ಟಾಕ್ ಅಂದ್ರೆ ಇವಾಗ ಗೋಲ್ಡ್ ಪ್ರೈಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದ ಇವಾಗ ಕೆಲವರು ಯೋಚನೆ ಮಾಡ್ಬೋದು ಟೈಟನ್ gold price ಜಾಸ್ತಿ ಆದಂಗೆ demand will actually come down because people will trade down and buy fewer grams, but then the inventory etc that you already have will be priced once like ಇವಾಗ ಎಲ್ಲ ಪೆಟ್ರೋಲ್ ಡೀಸೆಲ್ ಇಂದ ಇವಿಗೂ ಮೂವ್ ಆಗ್ತಾ ಹೋದಂಗೆ ಸೊ ಅಲ್ಲೂ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. So it's a high quality business. Software ತರ. ಹೌದು. If you write down all the companies that are all the hospitals that are listed in India, Apollo ಇರ್ಬೋದು, Fortis ಇರ್ಬೋದು, ನಾರಾಯಣ ಹಾಸ್ಪಿಟಲ್, HCG ಯಾವ್ದು ಮೇಲೂ ಕನ್ವರ್ಷನ್ ತೆಗೆದಿದ್ರು ತೆಗೆದಿದ್ರೆ 15-20%. ನಮಸ್ಕಾರ ವೀಕ್ಷಕರೇ, ಹೊಸ ವರ್ಷದ ಶುಭಾಶಯಗಳು. ಇವತ್ತು 2026 ಒಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಜೊತೆ ಆಸ್ ಯೂಶುವಲ್ ಶ್ರೇಯಸ್ ಅವರಿದ್ದಾರೆ. ನಮಸ್ಕಾರ ಶ್ರೇಯಸ್. ನಮಸ್ಕಾರ ಮಿಥುನ್. ವೀಕ್ಷಕರು ನಮಸ್ಕಾರ, ಹೊಸ ವರ್ಷ ಶುಭಾಶಯ. ಥ್ಯಾಂಕ್ ಯು. ಏನ್ ನಡೀತಿದೆ ಲೈಫಲ್ಲಿ? ಸುಮಾರು ದಿನ ಆಗಿತ್ತು ಸಿಕ್ಕಿ. ಕರೆಕ್ಟ್, 1-2 ತಿಂಗಳಾಗಿತ್ತು. ಹೌದು, 1 ತಿಂಗಳಾಗಿತ್ತು ಗೊತ್ತಿಲ್ಲ, ಟೈಮ್ ಆಗಿತ್ತು. ಏನೋ ಅಂತ ಸ್ಪೆಷಲ್ ಏನ್ ನಡೀತಾ ಇಲ್ಲ. ನ್ಯೂ ಇಯರ್ ಏನು ಸ್ಪೆಷಲ್ ಆಗ್ತಾ ಇಲ್ಲ. ನೀವ್ ಹೇಳ್ಬೇಕು, ಏನೋ ಶೋಲ್ಡರ್ಸ್ ಎಲ್ಲ ನೋಡಿದ್ರೆ ಯಾಕೋ ಇನ್ನೂ ಬ್ರಾಡ್ ಆದಂಗೆ ಕಾಣ್ತಾ ಇದೆ. ಏನ್ ಪ್ಲಾನ್ಸ್ ಈ ವರ್ಷಕ್ಕೆ? ಪೋರ್ಟ್ಫೋಲಿಯೋ ಬ್ರಾಡ್ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟು ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ ಅನ್ಕೊಂಡು ಏನೋ 2025 ಫಿಟ್ನೆಸ್ ಎಂಡಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂತ ಅನ್ಕೋತೀನಿ. ಸೊ ಪೋರ್ಟ್ಫೋಲಿಯೋ ಬಗ್ಗೆ ನಿಮ್ಗೆ ಗೊತ್ತಿದೆ ಕತೆ ಏನಾಗ್ತಿದೆ ಅಂತ. ಸೊ ಹೆಂಗಿತ್ತು 2025 ಫೈನಾನ್ಷಿಯಲ್ ಡೌನ್ ಇಯರ್? ಮಾರ್ಕೆಟ್ ಸ್ಮಾಲ್ ಕ್ಯಾಪ್ಸ್ ಸ್ವಲ್ಪ ಡೌನ್ ಇಯರ್ ಇತ್ತು. ಸೊ ನಮಗೂ ಡೌನ್ ಇಯರ್ ಓವರ್ ಆಲ್ ನಾಟ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿ. ಬಟ್ ಏನ್ ಅನ್ಸುತ್ತೆ ಅಂದ್ರೆ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಡೌನ್ ಇಯರ್ ಎಲ್ಲ ಇಟ್ಸ್ ಪಾರ್ ಫಾರ್ ದ ಕೋರ್ಸ್, ಹಾಗೆ ಆಗುತ್ತೆ. ನಾವು ಓವರ್ ಆಲ್ ಮಾರ್ಕೆಟ್ ನೋಡಿದ್ರೆ 24 ಸೆಪ್ಟೆಂಬರ್ ಇಂದ market is actually down, especially small caps. Large caps may be slightly positive, but small caps is down 10-12% index level ಅಲ್ಲಿ. Individual stocks ಅಂತೂ ಇನ್ನೂ ತೀರ್ಕೊಂಡ್ಬಿಟ್ಟಿರುತ್ತೆ. Couple of reasons ಇದೆ ಅನ್ಸುತ್ತೆ. It's not without reasons. One is already expensive ಇತ್ತು September 24 ಅಲ್ಲಿ ಪೀಕ್ ಆಗಿತ್ತು ಮಾರ್ಕೆಟ್. ಕರೆಕ್ಟ್ ಎಕ್ಸ್ಪೆನ್ಸಿವ್ ಇದೆ ಅಂತ ಒಂದು. ಇನ್ನೊಂದು ಲೈಕ್ ಈ ಟ್ರೇಡ್ ಡೀಲ್ ಇಸ್ ನಾಟ್ ಕ್ಲೋಸಿಂಗ್. ಫಸ್ಟ್ ಏನಂತ ಇದ್ರು ಆಗಸ್ಟ್ ಅಲ್ಲಿ ಸೈನ್ ಆಗುತ್ತೆ, ನವೆಂಬರ್ ಆಗುತ್ತೆ. ಇವಾಗ ಜನವರಿ ಬಂತು, ಇವಾಗ ಟ್ರಂಪ್ ಏನೋ ಅವ್ನು ಬೇರೆ ಲೋಕದಲ್ಲಿ ಅಟ್ಯಾಕ್ ಮಾಡಿದ್ದಾನೆ. ಸೊ ಐ ಡೋಂಟ್ ಥಿಂಕ್ ಈಸಿಲಿ ಟ್ರೇಡ್ ಡೀಲ್ಸ್ ದಟ್ಸ್ ಆಲ್ಸೋ ವೇಡ್ ಆನ್ ದಿ ಮಾರ್ಕೆಟ್. ಕರೆಕ್ಟ್. ಹಂಗಾಗಿ ಇಟ್ಸ್ ನಾಟ್ ಬಿ ದಟ್ ಗೋಲ್ಡ್, ಬಟ್ 26 ವಿಲ್ ಬಿ ಬೆಟರ್ ಅನ್ಸ್ತಾ ಇದೆ ನನಗೆ. ಏನಕ್ಕೆ 26 ಬೆಟರ್ ಅನ್ಸುತ್ತೆ? ಒಂದು 2-3 ಥಿಂಗ್ಸ್ ಚೇಂಜಸ್ ಆಗಿದೆ ಲಾಸ್ಟ್ ಇಯರ್. ರಿಫಾರ್ಮ್ ಬಿಕಾಸ್ ಏನೋ ಫೆಬ್ರವರಿಲಿ ಟ್ಯಾಕ್ಸ್ ಕಟ್ ಆಯ್ತು ಬಜೆಟ್ ಅಲ್ಲಿ, ಆಮೇಲೆ 1-2 ರೌಂಡ್ ಇಂಟ್ರೆಸ್ಟ್ ರೇಟ್ ರಿಡಕ್ಷನ್ ಆಯ್ತು, ಆಮೇಲೆ ಬಿಕಾಸ್ ಆಫ್ ಟ್ರೇಡ್ ವಾರ್ ಗೌರ್ಮೆಂಟ್ ಡಿಡ್ GST ಕಟ್ಸ್, ಆಮೇಲೆ ಮತ್ತೆ ಲೇಬರ್ ಲಾ ರಿಡಿಫೈನ್ ಆಯ್ತು. ಸೊ ಗೌರ್ಮೆಂಟ್ ಅವ್ರ ಕಡೆಯಿಂದ ತುಂಬಾ ಪುಷ್ ಮಾಡ್ತಾರೆ. ದಟ್ ಟೇಕ್ ಸಮ್ ಟೈಮ್ ಟು ಏನೋ ಫ್ಲೋ ಥ್ರೂ ದಿ ಎಕಾನಮಿ ಅಲ್ವಾ. ಹಂಗಾಗಿ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಬೇಕು. ಐ ಥಿಂಕ್ ಇಟ್ ವಿಲ್ ಹ್ಯಾಪನ್ ಆಸ್ ವೆಲ್. ಒಂದಷ್ಟು ಅರ್ಲಿ ಇಂಡಿಕೇಟರ್ಸ್ ಅಲ್ಲಿ ವಿ ಆರ್ ಆಲ್ರೆಡಿ ಏಬಲ್ ಟು ಸಿ ಇಟ್. ಕರೆಕ್ಟ್. ಈ ಡಿಸೆಂಬರ್ದು GST ಕಲೆಕ್ಷನ್ ನೋಡಿದ್ರೆ ಇಟ್ 6% ಹೈಯರ್ ದನ್ ಲಾಸ್ಟ್ ಇಯರ್. ಇದು 6% ಹೈಯರ್ ಆಫ್ಟರ್ ಆಲ್ ದಿ ಟ್ಯಾಕ್ಸ್ ಕಟ್ಸ್, GST ಬ್ರೇಕ್ಸ್ ದಟ್ ವರ್ ಗಿವನ್ ಇನ್ ಅಕ್ಟೋಬರ್, ದೀಪಾವಳಿ ಟೈಮ್ ಅಲ್ಲಿ. ಹಂಗಾಗಿ ಇಟ್ಸ್ ಕನ್ಸ್ಯೂಮರ್ ಇಸ್ ಆಕ್ಚುಲಿ ಡೂಯಿಂಗ್ ವೆಲ್ ಅಂತ ಅನ್ಸ್ತಾ ಇದೆ ಕನ್ಸಂಪ್ಷನ್ ಸೈಡ್ ಅಲ್ಲಿ ಒಂದು. ಇನ್ನೊಂದು ಈ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಡೇಟಾ ನೋಡಿದ್ರೆ, ಅಶೋಕ್ ಲೈಲ್ಯಾಂಡ್ ಯೂಸ್ ಎಲ್ಲ ಡೇಟಾ ನೋಡಿದ್ರೆ ದೇ ಗ್ರೋಯಿಂಗ್ 15-20%, 25% ಎಲ್ಲ ಗ್ರೋ ಆಗ್ತಾ ಇದೆ ಲಾಸ್ಟ್ ಮಂತ್ ಎಲ್ಲ ನೋಡಿದ್ರೆ. ಸೊ ದಟ್ ಟೆಲ್ಸ್ ಯು ದಟ್ ದೇರ್ ಇಸ್ ಪಿಕಪ್ ಇನ್ ಇಂಡಸ್ಟ್ರಿಯಲ್ ಆಕ್ಟಿವಿಟಿ, ಕಮರ್ಷಿಯಲ್ ಆಕ್ಟಿವಿಟಿ ಎಲ್ಲ ಕಡೆನೂ ದೇರ್ ಇಸ್ ಪಿಕಪ್ ಅಂತ ಗೊತ್ತಾಗ್ತಾ ಇದೆ. ಕನ್ಸಂಪ್ಷನ್ ಪಿಕಪ್ ಆಗ್ತಾ ಇದೆ ಅಂತ. ಸೊ ಅದೆಲ್ಲ ನೋಡಿದ್ರೆ ಇಟ್ ಶುಡ್ ಆಕ್ಚುಲಿ ಶೋ ಅಪ್ ಇನ್ ದಿ ಮಾರ್ಕೆಟ್ ದಿಸ್ ಇಯರ್ ಅಂತ ಅನ್ಸುತ್ತೆ. ಸ್ವಲ್ಪ ಟೈಮ್ ಆಗತ್ತಲ್ಲ. ಕರೆಕ್ಟ್. ನಾವು ಅದೇ ಮುಂಚೆ ಮಾತಾಡಿದ್ರು ಕೂಡ ಇದೆಲ್ಲ ಇಮಿಡಿಯೇಟ್ ಆಗಿ ಇನ್ಕ್ರೀಸ್ ಆಗ್ದಲೇ ಇರಬಹುದು. ಸೊ ಒಂದು ಲೈಕ್ 3 to 4 quarters or 5 quarters ನೀಡೆಡ್ ಅಂತ. ಈಗ ಆಲ್ರೆಡಿ ಐ ಥಿಂಕ್ 1-2 quarters ಆಗಿದೆ. ಕರೆಕ್ಟ್. ಮೇ ಬಿ ನೆಕ್ಸ್ಟ್ Q1 Q2 ಟೈಮ್ಗೆ ಮಾರ್ಕೆಟ್ ಅಲ್ಲೂ ರಿಫ್ಲೆಕ್ಟ್ ಆಗಬಹುದು ಅನ್ಸುತ್ತೆ. ಕರೆಕ್ಟ್. ಈ ಬಂಪರ್ ಸೇಲ್ಸ್ ಎಲ್ಲ ಅಂತೂ ಈ ಕ್ವಾರ್ಟರ್ ಸೇಲ್ಸ್ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ಆಟೋಸ್ ಎಲ್ಲ. ಕರೆಕ್ಟ್. ಇಟ್ ಶುಡ್ 26 should be much better than 25. ಕರೆಕ್ಟ್. ಲೆಟ್ಸ್ ಹೋಪ್ ದಟ್ ಐ ಥಿಂಕ್ March 26 at least portfolio wise small cap index wise September 24 ನ ಬೀಟ್ ಮಾಡುತ್ತೆ ಅಂತ. That happens. March ಗೆ good for us. Correct. So that is one thing. So like 2025 was a tough year market wise ನೋಡಿದ್ರೆ. ಬಟ್ ಈ ಇಯರ್ ಅಲ್ಲೇನೆ ಅಂದ್ರೆ ಬಟ್ ಲಾಸ್ಟ್ ಟೈಮ್ ನಾವು CSB ಬಗ್ಗೆ ಮಾತಾಡ್ತಾ ಇದ್ವಿ. ಮೇ ಬಿ 360-370 ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ನಾವು ಮಾತಾಡಿದಾಗ.
ಲಕ್ಕಿಲಿ ಆರ್ ಅನ್ಲಕ್ಕಿಲಿ ಇಟ್ ಇಸ್ ಎಟ್ 480. 480 490 ವರ್ಗೂ ಹೋಗಿತ್ತು. ಸೊ 25-30% ಅಪ್ ಆಗಿದೆ. ಸೊ ಪೊಸಿಷನ್ ಫುಲ್ಲಿ ಬಿಲ್ಡ್ ಮಾಡ್ಕೊಂಡಿದ್ರ? ಆರ್ ಯು ಹ್ಯಾಪಿ ವಿತ್ ದ ಪೊಸಿಷನ್ ಸೈಜಿಂಗ್? ಏನೋ ನಮ್ಗೆ ಪರ್ಪೆಚುಲಿ ಹ್ಯಾಪಿನೆಸ್ ಯಾವತ್ತು ಬರಲ್ಲ. ಮೇಲ್ ಹೋದಾಗ ವಿ ನೆವರ್ ಬೈ ಇನಫ್. ಕೆಳಗೆ ಹೋಗ್ಬೇಕಾದ್ರೆ ಬೈ ಮಾಡ್ಬಿಟ್ಟಲ್ಲ ಅಂತ ಅನ್ಸುತ್ತೆ. ಬಟ್ ಪರ್ಸನಲಿ ಐ ವಾಸ್ ಸ್ಟಿಲ್ ಇನ್ವೆಸ್ಟಿಂಗ್, ಬಟ್ ಮೂವ್ ಅಪ್ ಆಗೋಯ್ತು. ಇವಾಗ ಸೈಕಾಲಜಿಕಲಿ ವೆರಿ ಹಾರ್ಡ್ ಟು ಬೈ ಎಟ್ ದಿಸ್ ಪ್ರೈಸ್. ಬಟ್ ಆನ್ ಹೈ ಲೆವೆಲ್ ನೋಡಿದ್ರೆ ನಾವು ಲಾಸ್ಟ್ ಕ್ವಾರ್ಟರ್ ಅಪ್ಡೇಟ್ ಬಿಟ್ಟಿದ್ದಾರೆ ಜಸ್ಟ್ ಸ್ಯಾಟರ್ಡೇ. ಇಟ್ಸ್ 45% ಗ್ರೋತ್ ಇನ್ ಲೆಂಡಿಂಗ್ ಬುಕ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಫಾರ್ ಇಟ್ ಟು ಬಿ ಎ ಗುಡ್ ಬೈ ಹಿಯರ್ ಆಸ್ ವೆಲ್. ಬಟ್ ದೆನ್ 370 ನೋಡಿದವ್ರಿಗೆ ಮೆಂಟಲಿ ಇಸ್ ವೆರಿ ಹಾರ್ಡ್ ಟು ಬೈ ರೈಟ್ ನೌ. ಬಟ್ ಇಂಡಿಯನ್ ಬ್ಯಾಂಕಿಂಗ್ ಇಂಡಸ್ಟ್ರಿ ನೋಡಿದ್ರೆ ಲಾಟ್ ಆಫ್ ಇಂಟ್ರೆಸ್ಟ್. ಶ್ರೀರಾಮ್ ಫೈನಾನ್ಷಿಯಲ್ಸ್ ಅಲ್ಲಿ ನೋಡಿದ್ರೆ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ನ MUFG ಅಂತ ಒಂದು ಜಾಪನೀಸ್ ಎಂಟಿಟಿ ಬಾಟ್ ಇಟ್. RBL ಅಲ್ಲಿ ಒಂದು ಡೀಲ್ ಆಯ್ತು ಬೈ ಎಮಿರೇಟ್ಸ್ NBD ಬ್ಯಾಂಕ್, UAE ಬ್ಯಾಂಕ್, ದಟ್ ಬಾಟ್ ಅ ವೆರಿ ಬಿಗ್ ಸ್ಟೇಕ್, ರೈಟ್? ಸೊ ಈ ತರ ತುಂಬಾ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ಇಟ್ಸ್ ವೆರಿ ಸ್ಮಾಲ್ ಎಕಾನಮಿ ಇವತ್ತು ಕಂಪೇರ್ಡ್ ಟು ವಾಟ್ ಇಟ್ ಕ್ಯಾನ್ ಬಿ. ಇನ್ನು ಲೈಕ್ 10x ಎಲ್ಲ ಗ್ರೋ ಆಗುತ್ತೆ. ಸೊ ಬ್ಯಾಂಕ್ಸ್ ವಿಲ್ ಆಫ್ ಕೋರ್ಸ್ ಡೂ ಫೈನ್ ಓವರ್ ಟೈಮ್. ತುಂಬಾ ಇಂಟ್ರೆಸ್ಟ್ ಇದೆ. CSP ಚಾಲೆಂಜ್ ಏನು ಅಂದ್ರೆ ಇಟ್ಸ್ ಅ ಸ್ಮಾಲ್ ಅನ್ನೋನ್ ಬ್ಯಾಂಕ್ ಟುಡೇ. ಕ್ಯಾನ್ ಇಟ್ ಸ್ಕೇಲ್ ಅಪ್ ಒಂದು ಮಿಡ್ ಸೈಜ್ ಬ್ಯಾಂಕ್ ಆಗತ್ತಾ ಅನ್ನೋದೇ ಕ್ವಶನ್ ಅದ್ರಲ್ಲಿ. ಕನ್ಸಿಡರಿಂಗ್ ಇಟ್ ಇಸ್ ನೌ ಓನ್ ಬೈ ಫೇರ್ಫ್ಯಾಕ್ಸ್, ಇಟ್ ಶುಡ್ ಮೇಕ್ ದಟ್ ಲೀಪ್ ಅಂತ ಅನ್ಸುತ್ತೆ. ದಟ್ಸ್ ದ ಬೆಟ್. ಬಟ್ ಇಲ್ಲಿ ಬೈ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ಶುಡ್ ಸ್ಟಿಲ್ ವರ್ಕ್. ಐ ಮೀನ್ 480 ಇಸ್ ನಥಿಂಗ್ ಅಂತ ನನ್ನ ಪ್ರಕಾರ. 45% ಗ್ರೋ ಆಗ್ತಾ ಇದ್ರೆ ಸ್ಟಿಲ್ ವೆರಿ ಅಟ್ರಾಕ್ಟಿವ್. But target seems very big here. I mean, if they continue to grow at this level. Currently growth because of loan book, gold loan ಬರ್ತಾ ಇದೆ. But that is not sustainable beyond a point. They have to grow deposits, they have to scale their branches. So ಬೇರೆ ತರ ಸ್ಟ್ರಾಟಜಿನೂ ಮಾಡ್ಬೇಕಾಗತ್ತೆ. But ನಮ್ ರಿಟರ್ನ್ ಮಾಡಕ್ಕೆ we don't need all that. I think 2-3 years ಗೆ whatever they've already, the infrastructure that's already there is good enough. So we'll wait and watch. I think still for now it's okay. I think we are good. ಅಂದ್ರೆ ನೋಡ 26 ಗೆ it should do well. ಇವಾಗ 2025 ಇದಾಯ್ತು ಅನ್ಕೊಳ್ಳಿ. ಸೊ 26 ಗೆ ಮತ್ತೆ ಯಾವ್ದಾದ್ರು ಆಪರ್ಚುನಿಟೀಸ್ ನೋಡ್ತಾ ಇದ್ದೀರಾ ಅಥವಾ ಎನಿಥಿಂಗ್ ದಟ್ ಇಸ್ ಇಂಟ್ರೆಸ್ಟ್ಸ್ ಯು? ಹೊಸ ಐಡಿಯಾ ಅಂತ ಏನಿಲ್ಲ. IEX ಇಸ್ ಸಮಥಿಂಗ್. IEX ಇಂಡಿಯಾ ಎನರ್ಜಿ ಎಕ್ಸ್ಚೇಂಜ್, ಅದನ್ನೊಂದು ಇಟ್ಸ್ ಅಂಡರ್ ಕನ್ಸಿಡರೇಷನ್. ಸೊ ಬೇಸಿಕ್ ಎಲೆಕ್ಟ್ರಿಸಿಟಿ ಮಾರ್ಕೆಟ್ ಇಂಡಿಯಾದಲ್ಲಿ ನೋಡಿದ್ರೆ ಯಾವುದೇ ಕಂಟ್ರಿಲೂ ಇಟ್ ಗ್ರೋಸ್ ಅಟ್ GDP. ಬೇಸಿಕ್ ಬೇರೆ ಎಲೆಕ್ಟ್ರಿಸಿಟಿ ಡಿಮಾಂಡ್ ಇಂಡಿಯಾಲು GDP is growing 6%, 8% real. So 6-8% definitely electricity market grow ಆಗುತ್ತೆ. ಇನ್ನೊಂದೇನು ಅಂದ್ರೆ ಅದ್ರ ಮೇಲೆ there is a concept of electrification ಇವಾಗ. Like automobiles ಎಲ್ಲ they will depend less on petrol, diesel, and they will come to EVs ಅಂತ. That's also another addition to that 6-8%. ಅದ್ರದ್ದು ಒಂದು 3-4% ಆಡ್ ಮಾಡ್ಬೋದು. 8-12 ಆಗುತ್ತೆ. ಅದ್ರ ಮೇಲೆ ಲಾಂಗ್ ಟರ್ಮ್ ಎಲೆಕ್ಟ್ರಿಸಿಟಿ ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ತರ ಇತ್ತು ಇಂಡಿಯಾಲಿ ಅಂದ್ರೆ, ಮೊದಲೆಲ್ಲ PPPs ಅಂತ ಸೈನ್ ಆಗ್ತದೆ, ಲಾಂಗ್ ಟರ್ಮ್ ಕಾಂಟ್ರಾಕ್ಟ್. ಓಕೆ, ನಾನೊಂದು ಥರ್ಮಲ್ ಪ್ಲಾಂಟ್ ಸೆಟಪ್ ಮಾಡ್ಬಿಟ್ಟು ಸ್ಟೇಟ್ ಬೋರ್ಡ್ಗೆ ಸೆಲ್ ಮಾಡ್ತಾ ಇದ್ದೆ. 25 ವರ್ಷ ಕಾಂಟ್ರಾಕ್ಟ್ ಇರೋದು ಪ್ರೈಸ್ಗೆ. ಬಟ್ ದಟ್ ಮಾಡೆಲ್ ಇಸ್ ಆಕ್ಚುಲಿ ನಾಟ್ ದಟ್ ವಯಬಲ್. ಯಾಕಂದ್ರೆ ಕೋಲ್ ಪ್ರೈಸ್ ಚೇಂಜ್ ಆಗುತ್ತೆ, ಬೇರೆ ಏನೋ ಪ್ರಾಬ್ಲಮ್ ಆಗುತ್ತೆ, ಡಿಸ್ಕಾಮ್ ಪೇ ಮಾಡಲ್ಲ, 25 ತರ ಪ್ರಾಬ್ಲಮ್ಸ್ ಇದೆ ಅದರಲ್ಲಿ. ಸೊ ಸ್ಲೋಲಿ ಅದ್ರದ್ದು ಅದು ಫೇಸ್ ಔಟ್ ಆಗ್ತಾ ಇದೆ ಓವರ್ ಟೈಮ್. ಇವಾಗ ನ್ಯೂ PPPs ಆರ್ ವೆರಿ ರೇರ್. ಸೊ ಗೌರ್ಮೆಂಟ್ ವಾಂಟ್ಸ್ ಆಲ್ ಆಫ್ ದೋಸ್ ಥಿಂಗ್ಸ್ ಆಲ್ಸೋ ಟು ಬಿ ಟ್ರೇಡೆಡ್. ಹಂಗೆ ನೋಡಿದ್ರೆ ಅದರಿಂದನೂ ಒಂದು 3-4% ಗ್ರೋತ್ ಆ್ಯಡ್ ಆಗುತ್ತೆ. ಸೊ ಯು ವಿಲ್ ಹ್ಯಾವ್ 15-16% ಗ್ರೋತ್ ಗ್ಯಾರಂಟೀಡ್ ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಅಲ್ಲಿ. ಅದ್ರ ಮೇಲೆ ಇನ್ನೊಂದು ಏನಿದೆ ಅಂದ್ರೆ, ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಡೆವಲಪ್ ವರ್ಲ್ಡ್ ಅಲ್ಲಿ ದಟ್ಸ್ ದಿ ಪ್ರೈಮರಿ ಮೆಕ್ಯಾನಿಸಮ್ ಆಫ್ ಡಿಸೈಡಿಂಗ್ ಪ್ರೈಸಸ್. ಇಂಡಿಯಾಲಿ ಇಟ್ಸ್ ಸ್ಟಿಲ್ ವೆರಿ ಸ್ಮಾಲ್. ಹಾಗಾಗಿ ಅಲ್ಲೂ ಆಪರ್ಚುನಿಟಿ ಇದೆ. ಸೊ ಇಟ್ ಶುಡ್ ಡೂ ವೆರಿ 15-20% ಗ್ರೋತ್ ಫಾರ್ ಲಾಂಗ್ ಟೈಮ್. ಐ ಥಿಂಕ್ ಈ ಕೇಸ್ ಎಲ್ಲರಿಗೂ ಗೊತ್ತಿದೆ. ದಟ್ಸ್ ವೈ ಇಟ್ ವೆಂಟ್ ಟು ಲೈಕ್ 300-320 ಎಲ್ಲ ಹೋಗಿತ್ತು. ಲೈಕ್ 2023 ಅಲ್ಲೆಲ್ಲ ಇಟ್ ವೆಂಟ್ ಅಪ್ ರಿಯಲಿ ಹೈ, 80% ಮಾರ್ಜಿನ್, ಸಕ್ಕತ್ ಬಿಸ್ನೆಸ್, ರೈಟ್? ಬಟ್ ಇವಾಗ ಏನಾಗಿದೆ ಅಂದ್ರೆ, ಗೌರ್ಮೆಂಟ್ ಸೇಯಿಂಗ್ ಮೊನೋಪಲಿ, ಸೊ ವಿ ವಿಲ್ ಹ್ಯಾವ್ ಮಲ್ಟಿಪಲ್ ಪ್ಲೇಯರ್ಸ್. ಮಾರ್ಕೆಟ್ ಕಪ್ಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದು ಹೆಂಗೆ ಅಂದ್ರೆ, ಒಂದು ಎಕ್ಸ್ಚೇಂಜ್ ಅಲ್ಲಿ ಇರೋ ಪ್ರೈಸ್ ಇನ್ನೊಂದು ಎಕ್ಸ್ಚೇಂಜ್ ಅಲ್ಲಿ ಬರಬೇಕು, ದೇರ್ ಶುಡ್ ಬಿ ಕಾಮನ್ ಪ್ರೈಸಸ್. ಅದೆಲ್ಲ ಹೆಂಗ್ ಪ್ರಾಕ್ಟಿಕಲಿ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ. ಬಟ್ ಗೌರ್ಮೆಂಟ್ ಇಸ್ ಟ್ರೈಂಗ್ ಟು ಪುಷ್ ಇಟ್. ಅದರಿಂದ ಸ್ಟಾಕ್ ಇಸ್ ಡೌನ್ ಅ ಲಾಟ್. 320 ಇದ್ದಿದ್ದು 200 ಬಂತು. 320 ಪ್ರಾಬ್ಲಿ ಇಟ್ ವಾಸ್ ಓವರ್ ವ್ಯಾಲ್ಯೂಡ್. ಬಟ್ 200 ಇದ್ದಿದ್ದು ಸಡನ್ ಡ್ರಾಪ್ ಆಯ್ತು 30-40% ಒನ್ ಡೇ, ಈ ತರದೆಲ್ಲ ಆಯ್ತು. ಸೊ ಇಟ್ಸ್ ಎಟ್ 135. ಈ ಲೆವೆಲ್ ಅಲ್ಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನನ್ನ ಪ್ರಕಾರ. ಕಪ್ಲಿಂಗ್ ಆದ್ರೆ ಮೇ ಬಿ ಇಟ್ ವಿಲ್ ನಾಟ್ ವರ್ಕ್. Who knows how it will play out ಅಂತ. ಬಟ್ ಕಪ್ಲಿಂಗ್ ಇಸ್ ವೆರಿ ಹಾರ್ಡ್. ನಂಗೆ ಅಟ್ ಲೀಸ್ಟ್ ಐ ಕೆನಾಟ್ ವಿಜುವಲೈಸ್ ಹೌ ಈಸಿಲಿ ಕಪ್ಲಿಂಗ್ ವಿಲ್ ವರ್ಕ್ ಅಂತ. ಸೊ
considering there is growth, even if coupling comes in, Still they will be a player. correct, Major correct, player. correct. Our market leadership, I think, still be there. Correct. So there is very low odds of not making money. At least losing money is, I don't think, is a realistic scenario. So Bandre will make good money, but will not lose a lot. So considering ಆ angle ಇಂದ ಯೋಚನೆ ಮಾಡಿ, I think it's a decent opportunity. Correct. That's probably the only new idea I am, not new, but for Old idea, maybe now 26 ಗೆ back maybe. to radar. Correct. If you look at IPO ಆದಾಗಿಂದ, it's not done that much. Valuations are now lower compared to what was in IPO. So maybe worth a look. Correct. Even I have small position in that. ಇನ್ನ ಸ್ವಲ್ಪ ಡೌನ್ ಆದ್ರೆ ಐ ಥಿಂಕ್ maybe I will try to add more on chance. Double digit dream price. I don't want to go. Yeah, I think good to have. Maybe 120 will be like ಒಳ್ಳೆ Correct. range ಅಂತ 10% ಅನ್ಸುತ್ತೆ. ಅಷ್ಟೇ. ಬಿಕಾಸ್ ನಾನು ವಾಚ್ ಮಾಡ್ತಾ ಇರೋದ್ರಿಂದ ಮಲ್ಟಿಪಲ್ ಟೈಮ್ಸ್ 135 130 ರೇಂಜ್ ಬಂದು ಬೌನ್ಸ್ ಬ್ಯಾಕ್ ಟು 150 ವೆರಿ ಕ್ವಿಕ್ಲಿ. ಬಟ್ ದಿಸ್ ಟೈಮ್ ದಟ್ ಹಸ್ ನಾಟ್ ಹ್ಯಾಪನ್ಡ್. ಬಟ್ 131 ಹೋಗಿತ್ತು, ಮತ್ತೆ 135 ಬಂದಿದೆ. ಕರೆಕ್ಟ್. ಮೇ ಬಿ ಇಲ್ಲಿಂದ ಅಪ್ ಆಗ್ಬಹುದು ಅನ್ಸುತ್ತೆ. ಕರೆಕ್ಟ್. ಸೊ ಒಂದ್ ಏನು ಅಂದ್ರೆ ಇಟ್ಸ್ ಅ ವೆರಿ ಲಾಂಗ್ ಟರ್ಮ್ ಟ್ರೆಂಡ್. ಹೌದು. ಸೊ ಎಲೆಕ್ಟ್ರಿಸಿಟಿ ಮಾರ್ಕೆಟ್ ಇಸ್ ಒಂದ್ ಏನಂದ್ರೆ ಇಟ್ಸ್ ಅ ವೆಲ್ ಡಿಸ್ಕವರ್ಡ್ ಸ್ಟೋರಿ ಆಲ್ಸೋ. ಎಲ್ಲರಿಗೂ ಗೊತ್ತು ಇದು. ಜಸ್ಟ್ ದಟ್ ಇವಾಗ ಪರ್ಸೆಪ್ಷನ್ ಈ ತರ ಪರ್ಸೆಪ್ಷನ್ ಅಷ್ಟೇ. ಸೇಮ್ ಸ್ಟಾಕ್ ದಟ್ ವಾಸ್ at 300 is now at 130. ಫಂಡಮೆಂಟಲಿ ನಥಿಂಗ್ ಚೇಂಜ್ಡ್ ಅದರ್ ದನ್ ದೀಸ್ ಕಪ್ಲಿಂಗ್ ನ್ಯೂಸ್ ಆಗತ್ತೆ ಅಂತ. ಕರೆಕ್ಟ್. 60%. ಈವನ್ ಒನ್ಸ್ ಲೈಕ್ ಇವಾಗ ಎಲ್ಲ ಪೆಟ್ರೋಲ್ ಡೀಸೆಲ್ ಇಂದ ಇವಿಗೂ ಮೂವ್ ಆಗ್ತಾ ಹೋದಂಗೆ, ಸೊ ಅಲ್ಲೂ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಆಲ್ಸೋ ಇವ್ರಿಗೂ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಇರೋದ್ರಿಂದ ಐ ಥಿಂಕ್ ಗುಡ್ ವ್ಯಾಲ್ಯೂ ಆಡ್ ಅಂತ ಅನ್ಸುತ್ತೆ ಪೋರ್ಟ್ಫೋಲಿಯೋಗೆ. ತುಂಬಾ ಹೈ ಕ್ವಾಲಿಟಿ ಬಿಸ್ನೆಸ್ ಇದು, ರೈಟ್? ಮಾರ್ಜಿನ್ ನೋಡಿ, ಮಾರ್ಜಿನ್ ಇಸ್ ಲೈಕ್ 80%. ದೇ ಡೋಂಟ್ ನೀಡ್ ಎನಿ ಕ್ಯಾಶ್ ಬೇಕಾಗಿಲ್ಲ. ₹3 ಡಿವಿಡೆಂಡ್ ಕೊಡ್ತಾನೆ, ₹5 earnings ಅಲ್ಲಿ ಯಾವಾಗ ಬೈ ಬ್ಯಾಕ್ ಮಾಡ್ತಾನೆ. ಸೊ ಇಟ್ಸ್ ಹೈ ಕ್ವಾಲಿಟಿ ಬಿಸ್ನೆಸ್. ಕರೆಕ್ಟ್. ಸಾಫ್ಟ್ವೇರ್ ತರ. ಹೌದು. ರೈಟ್. ಡೌನ್ ಸೈಡ್ ಇಸ್ ಲೋವರ್, ಅಪ್ಪರ್ ಸೈಡ್ ಕ್ಯಾನ್ ಬಿ ಹೈಯರ್. ಜಾಸ್ತಿ ಹೋಗ್ಬೋದು, ಇಲ್ಲದೆ ಇದ್ರೆ ಮೀಡಿಯೋಕರ್ ರಿಟರ್ನ್ ಬರ್ಬೋದು. ಕರೆಕ್ಟ್. Safe bet ಅಂತ. Who knows? It will be decent ಅಂತ. ಸೊ IX ಬಿಟ್ಟು ಬೇರೆ ಏನಾದ್ರು ನೋಡ್ತಾ ಇದ್ದೀರಾ? ಇನ್ನೇನು ಹೊಸ ಐಡಿಯಾಸ್ ಏನಿಲ್ಲ, ಎಕ್ಸಿಸ್ಟಿಂಗ್ ಐಡಿಯಾಸ್ ವೈಸ್ ಐ ಥಿಂಕ್ ಸ್ಟಿಲ್ ಕೋಡ್ 3-4 ವರ್ಷದಿಂದ ಹೋಲ್ಡ್ ಮಾಡ್ತಾ ಇದೆ. ಬಟ್ ಸ್ಟಿಲ್ ಐ ಫೀಲ್ ನುವಾಮಾ ಸ್ಪಿನ್ ಆಫ್ ಆಗಿದೆ, ಬಟ್ ದರ್ ಸ್ಟಿಲ್ ಅದರ್ ಕಂಪ್ನೀಸ್. ನುವಾಮಾ ಸ್ಪಿನ್ ಆಫ್ ಆಗಿಂತ ಮುಂಚೆ ಇಟ್ ಹ್ಯಾಡ್ 8,000 to 10,000 crores ಮಾರ್ಕೆಟ್ ಕ್ಯಾಪ್. ನುವಾಮಾ ಇಟ್ ಸೆಲ್ಫ್ ಟುಡೇ 25,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಇವಾಗ್ಲೂ EAAA ಇದೆ, Edelweiss ಮ್ಯೂಚುವಲ್ ಫಂಡ್ ಇದೆ, Edelweiss ಲೈಫ್ ಇನ್ಶೂರೆನ್ಸ್ ಇದೆ, ಜನರಲ್ ಇನ್ಶೂರೆನ್ಸ್ ಇದೆ. ಆಲ್ ಆಫ್ ದೋಸ್ ಆರ್ ಸ್ಟಿಲ್ ಪಾರ್ಟ್ ಆಫ್ Edelweiss. ಅವರೆಲ್ಲರೂ ಸ್ಪಿನ್ ಆಫ್ ಓವರ್ ಟೈಮ್ ಆದ್ರೆ ಇಟ್ಸ್ ವರ್ತ್ ಅ ಲಾಟ್ ಮೋರ್. ಜಸ್ಟ್ ಪೇಷನ್ಸ್ ಇರ್ಬೇಕು ನಮ್ಗೆ, ಯಾಕಂದ್ರೆ ನೆವರ್ ನೋ ವೆನ್ ಇಟ್ ವಿಲ್ ಹ್ಯಾಪನ್. ಒಂದು EAAA ಸಪೋಸ್ ಟು ಹ್ಯಾಪನ್ ಇನ್ ಏಪ್ರಿಲ್. ಕರೆಕ್ಟ್. At least listing. So I think that's a decent opportunity. I think if market is in bull market, I guess they will definitely do it. Correct. Market conditions ಚೆನ್ನಾಗಿದೆ. Maybe that's the reason they are holding. Last time I think they tried DRHP ಫೈಲ್ ಮಾಡಿದ್ರು AAA. Then there is no alternative asset company listed ಇವತ್ತು. So SEBI had some observation, ಅದ್ರ ಮೇಲೆ they withdraw after that, saying we'll do it later. Market ಡೌನ್ ಆಯ್ತವಾಗ. Correct. ಲೈಕ್ ಆಯ್ತು ಆಮೇಲೆ ಮಾಡ್ತಾರೆ. ಸೊ ಮತ್ತೆ ಮಾಡ್ತಾರೆ ಐ ಥಿಂಕ್ ಈ ವರ್ಷ. I think that will happen for sure. Maybe that one will happen, or one more spin-off will happen. Correct. So ಅದಾದ್ರೆ easily 3x from there can be seen ಅನ್ಸುತ್ತೆ. ಹೆಂಗೆ ಅಂದ್ರೆ ಇಟ್ಸ್ ಅ ಪೇಷನ್ಸ್ ಗೇಮ್, ಯು ನೆವರ್ ನೋ ಇಟ್ ವಿಲ್ ವರ್ಕ್ ಅಂತ. ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ವಿ ಡೋಂಟ್ ನೋ ದ ಟೈಮ್ ಲೈನ್ ಎಕ್ಸಾಕ್ಟ್ಲಿ ಅನ್ಸೋ. ಕರೆಕ್ಟ್. ಬಟ್ ವರ್ಕ್ ಆದ್ರೆ ಈಸಿಲಿ ಲೈಕ್ 5-10x ಲೈಕ್ 3-4 years. ಕರೆಕ್ಟ್. ಸೊ ಏನೋ ಪ್ರಾಬಬ್ಲಿ ಯು ಕ್ಯಾನ್ ಪೇ ದಿ ಆಡ್ಸ್ ಅಷ್ಟೇ. ಹೌದು. ಬಿಕಾಸ್ ಇಂಡಿಯಾದಲ್ಲೆಲ್ಲ ಇನ್ನು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಎಲ್ಲ ಐ ಥಿಂಕ್ ಲೆಸ್ ಟ್ಯಾಪ್ಡ್ ಇನ್ ಅಂತ ಹೇಳ್ಬೋದು. ಕರೆಕ್ಟ್. ಕಂಪೇರ್ ಟು ಅದರ್. ಕರೆಕ್ಟ್. US ಎಲ್ಲ ನೋಡಿದ್ರೆ ಹೆವಿಲಿ ಫೈನಾನ್ಷಿಯಲೈಸ್ಡ್. ಹೌದು. ಬ್ಲಾಕ್ ರಾಕ್ ಇವರೆಲ್ಲ, ವ್ಯಾನ್ ಗಾರ್ಡ್ ಎಲ್ಲ trillions of dollars of asset ಅವರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಂಡಿಯನ್ ಎಕನಾಮಿಸ್ಟ್ ಅವರವರ they are managing that much of wealth. Correct. ನಮ್ದು ಎಕಾನಮಿ ಗ್ರೋ ಅಲ್ಲಿ 10-15 years ಅಲ್ಲಿ this would be very large companies. Correct. that will be listed. ಬ್ಲಾಕ್ ಸ್ಟೋನ್ ಅಂತಾರೆ, ಬ್ಲಾಕ್ ಸ್ಟೋನ್ ಪ್ರೈವೇಟ್ ಎಕ್ವಿಟಿ, ಆ ತರದಕ್ಕೂ ತುಂಬಾ ಆಪರ್ಚುನಿಟೀಸ್ ಇದೆ. ಅದರಲ್ಲಿ AAA ಎಲ್ಲ they will do well for the very long run. ಮತ್ತೆ ಎಕಾನಮಿ ದೊಡ್ಡ ಆದಂಗೆ
these guys will make a lot more money. ಹೌದು. ಯಾಕಂದ್ರೆ ದೇ ಚಾರ್ಜ್ ಆನ್ AUM, ದೇ ಚಾರ್ಜ್ ಆನ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್, ಅದೆಲ್ಲ ಗ್ರೋ ಆದಂಗೆ ವಿಲ್ ಬಿ ನಾನ್ ಪ್ರೊಪೋರ್ಷನೇಟ್ ಗ್ರೋತ್ ಆಫ್ ಪ್ರಾಫಿಟ್ಸ್ ಕರೆಕ್ಟ್. ಓವರ್ ಟೈಮ್. ಸೊ ಇಟ್ಸ್ ಅ ಗುಡ್ ಐಡಿಯಾ. ಐ ಫೀಲ್ ಎಲ್ಲರೂ ಶುಡ್ ಬಿ ಎಕ್ಸ್ಪೋಸ್ ಟು ಅಸೆಟ್ ಮ್ಯಾನೇಜ್ಮೆಂಟ್, ವೆಲ್ತ್ ಮ್ಯಾನೇಜ್ಮೆಂಟ್, ಈ ತರ ಸ್ಪೇಸ್. ಇಟ್ ಇಸ್ ಒನ್ ಆಫ್ ದಿ ವೇಸ್ ಟು ಪ್ಲೇ ಇಟ್. ಕರೆಕ್ಟ್. ಸೊ ಹಂಗೆ ಇವಾಗ ಇನ್ನೊಂದು ಸೆಕ್ಟರ್ ಅಂದ್ರೆ ಇನ್ಸೂರೆನ್ಸ್ ಸೆಕ್ಟರ್ ನಾವು ನೋಡ್ತಾ ಇದ್ವಿ. ಸೊ ಅದರಲ್ಲಿ ಯಾವ್ದಾದ್ರು ಸ್ಟಾಕ್ಸ್? ಸ್ಟಾರ್ ಹೆಲ್ತ್ ಇಸ್ ದಿ ಓನ್ಲಿ ಪ್ಯೂರ್ ಪ್ಲೇ ದಟ್ ಇಸ್ ಲಿಸ್ಟೆಡ್. ಸ್ಟಾರ್ ಮಾತಾಡಿದ್ವಿ ಒಂದ್ಸಲಿ. ಹೌದು. ಸ್ಟಾರ್ ಅಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಮೇಲೆ ಟ್ರಸ್ಟ್ ಮಾಡೋದು ಕಷ್ಟ. ಸ್ವಲ್ಪ ಬಿಕಾಸ್ ದೇ ಆರ್ ದಿ ಲಾರ್ಜೆಸ್ಟ್ ಪ್ಲೇಯರ್, ಕಂಪ್ಲೇಂಟ್ಸ್ ಎಲ್ಲ ಜಾಸ್ತಿ ಅವ್ರ ಮೇಲೆ. ಹೌದು. Religare Enterprises is the other, Care Health, which owns Care Health, is the other. There, I think, fully, owned by Burman family. Ivaga. I think it will take time for it to play out, but underlying business grow ಆಗ್ತಾ ಇದೆ. But ಅವನು ಸ್ಪಿನ್ ಆಫ್ ಮಾಡಬೇಕಿತ್ತು Care Health ನ. I don't think that will easily happen. ಕರೆಕ್ಟ್. ಹಾಗಾಗಿ ಪೇಷನ್ಸ್ ಗೇಮ್. ಸ್ಟಿಲ್ 26 ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ this is again one sector where ಎಲ್ಲರೂ ಸ್ವಲ್ಪ it's better to have some exposure because it will grow. ಕರೆಕ್ಟ್. ಹೆಲ್ತ್ ಇನ್ಶೂರೆನ್ಸ್ ಪೆನಿಟ್ರೇಷನ್ ತುಂಬಾ ಕಮ್ಮಿ ಇದೆ. ಹೌದು. ಬಟ್ ಲಾಸ್ಟ್ 5-6 ಇಯರ್ಸ್ ನೋಡಿದ್ರೆ ಏನು ಗ್ರೋತ್ ಬಂದಿಲ್ಲ, ಟು ಬಿ ಫ್ರಾಂಕ್. ಸ್ಟಾಕ್ಸ್ ಗ್ರೋತ್ ಬಂದಿಲ್ಲ ಬಿಕಾಸ್ ಸ್ಟಾಕ್ಸ್ ಹ್ಯಾವ್ ಬೀನ್ ವೆರಿ ಎಕ್ಸ್ಪೆನ್ಸಿವ್. ಕರೆಕ್ಟ್. ಬಟ್ ಗ್ರಾಸ್ ರಿಟರ್ನ್ ಪ್ರೀಮಿಯಮ್ಸ್ ಎಲ್ಲ ನೋಡಿದ್ರೆ ನಾವು ದಟ್ ಹ್ಯಾಸ್ ಕಂಟಿನ್ಯೂಸ್ಲಿ ಗಾನ್ ಅಪ್. ದಟ್ ಮೀನ್ಸ್ ಓವರ್ ಆಲ್ ಬುಕ್ ದೇ ಆರ್ ಇನ್ಕ್ರೀಸಿಂಗ್. 18-20% ಎಲ್ಲ ಗ್ರೋ ಆಗ್ತಾ ಇದೆ, ಇವನ್ ಮೋರ್ ದೆನ್ ದಟ್. ಬಟ್ ಸ್ಟಾಕ್ಸ್ ಲಿಸ್ಟ್ ಆದಾಗ ಸೋ ಎಕ್ಸ್ಪೆನ್ಸಿವ್. They have not been able to go up after the HDFC Life ಎಲ್ಲ. Correct. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ they got listed. That's why they have been flat for like 10 years. ಹೌದು. ಹಂಗೆ ವ್ಯಾಲ್ಯೂಯೇಷನ್ is important. ಹೌದು. But I think buying at right valuation is more important than buying the business. Business was maybe right. Correct. But the thing is that I mean ಜಾಸ್ತಿ ಪ್ರೈಸ್ ಅಲ್ಲಿ ಬೈ ಮಾಡ್ಬೋದು. Correct. So ಇವೆಲ್ಲ ಸ್ವಲ್ಪ ಪೇಷನ್ಸ್ ಗೇಮ್. Religare I think interesting, better than probably owning Star. Who knows, but ವೇಟ್ ಮಾಡ್ಬೇಕಾಗತ್ತೆ. ಇಮಿಡಿಯೇಟ್ ವಿ ಡೋಂಟ್ ನೋ ಯಾವಾಗ ಪ್ಲೇ ಔಟ್ ಆಗುತ್ತೆ. ಕರೆಕ್ಟ್. ಸೊ ದಟ್ ಇಸ್ ಕಮ್. ಇದು ಹೆಲ್ತ್ ಕೇರ್ ಅಲ್ಲಿ ಏನಾಗ್ತಾ ಇದೆ? ಹೆಲ್ತ್ ಕೇರ್ ಇಸ್ ಒನ್ ಐ ಥಿಂಕ್ ನಾಟ್ ಕಂಪ್ಲೀಟ್ಲಿ ವಿ ಮಿಸ್ಟೆಡ್. ನಾಟ್ ಮಿಸ್ಟೆಡ್, ನಮಗೆ ವರ್ಕ್ ಆಗಿಲ್ಲ ಅಷ್ಟೇ. ಅಂದ್ರೆ ನೀನು ಇಲ್ಲಿ ಇತ್ಕೊಂಡು ಇಫ್ ಯು ರೈಟ್ ಡೌನ್ ಆಲ್ ದ ಕಂಪ್ನೀಸ್ ದಟ್ ಆರ್ ಆಲ್ ದ ಹಾಸ್ಪಿಟಲ್ಸ್ ಲಿಸ್ಟೆಡ್ ಇನ್ ಇಂಡಿಯಾ, ಅಪೋಲೋ ಇರ್ಬೋದು, ಫೋರ್ಟಿಸ್ ಇರ್ಬೋದು, ನಾರಾಯಣ, ರೈನ್ಬೋ ಹಾಸ್ಪಿಟಲ್, HCG, ಯಾವ್ದು ಮೇಲೂ ಕಣ್ಮುಚ್ಚಿ ತೆಗೆದಿದ್ರೆ ಯು ವುಡ್ ಹ್ಯಾವ್ ಮೇಡ್ 15-20% per year. Unfortunately, the one that apart from the one that now purchased, ನಾವು ಬೈ ಮಾಡಿದ್ದು. So Shelby, I think management is not able to deliver. ಅದೊಂದು ಅಕ್ವಿಸಿಷನ್ ಮಾಡಿದ್ರು ಸೆನಾರ್ ಅಂತ ಡೆಲ್ಲಿದು, that has degrown last quarter. So ನಮಗೆ ಪರ್ಸನಲಿ ಇಟ್ ಇಸ್ ನಾಟ್, ಐ ಮೀನ್ FD ರಿಟರ್ನ್ಸ್ ಬೀಟ್ ಮಾಡಿದೆ, ಸ್ಟಿಲ್ ಇಟ್ಸ್ ಓಕೆ. ಬಟ್ ಮೇ ಬಿ 2021 ಇಂದ ವಿ ಆರ್ ವಾರ್ನಿಂಗ್ ಇಟ್. Yes, 2021 I think 21 or 22. So probably 60% ಏನೋ ಬಂದಿದೆ ಅನ್ಸುತ್ತೆ last 4 years. Correct. It's 15% and a half. Yeah. It's not bad, but not to ನಮ್ಮ ಎಕ್ಸ್ಪೆಕ್ಟೇಷನ್ ಗೆ ವರ್ಕೌಟ್ ಆಗಿಲ್ಲ. ಎಸ್ಪೆಷಲಿ ಅಂದ್ರೆ ಅದು ಇನ್ನೂ ಐ ಥಿಂಕ್ 100% ರಿಟರ್ನ್ ಆಗಿತ್ತು. ಯು ಸಿ 2 years before 1.5 years 150% ಅಪ್ ಆಗಿತ್ತು. But then we thought it will continue to ಅದೇ ಲೈಕ್ 150% ಅಷ್ಟು ಅಪ್ ಆಗಿತ್ತು. ಕರೆಕ್ಟ್. ಬಟ್ ವಿ ಡಿಡ್ಂಟ್ ಸೆಲ್. ಅವಾಗಲೂ ಇನ್ನೂ ಚೀಪ್ ಇದೆ ಅಂತ ಅನಿಸ್ತಾ ಇತ್ತು. ಆಮೇಲೆ ಪರ್ಫಾರ್ಮೆನ್ಸ್ ಡಿಡ್ಂಟ್ ಫಾಲೋ ಥ್ರೂ, ಇಟ್ ವೆಂಟ್ ಡೌನ್. ಈ ತರ ಚೀಪ್ ಬೈ ಮಾಡಿದಾಗ ಇದೊಂದು ಪ್ರಾಬ್ಲಮ್ ಏನಂದ್ರೆ ಯು ಡೋಂಟ್ ನೋ ವೆನ್ ಟು ಸೆಲ್. ಪರ್ಫಾರ್ಮೆನ್ಸ್ ಡೌನ್ ಆಗಿದೆ, ಇವಾಗ ಡ್ಯೂ ಹೋಲ್ಡ್, ಡ್ಯೂ ಸೆಲ್, ಎಲ್ಲ ಕಾಂಪ್ಲಿಕೇಟೆಡ್ ಡಿಸಿಷನ್ ಮೇಕಿಂಗ್. ಐ ಥಿಂಕ್ we have taken the easiest option of not doing anything, which is also another one decision, but it will take time. Still it's cheap. It's still cheap. Maybe it makes sense to buy now. Who knows? Correct. But ಸುಲಭ ಇಲ್ಲ, but everybody should own something in healthcare. ಅದೇ ಬಿಸ್ನೆಸ್ ಗ್ರೋ ಆಗಬೇಕು, ಇಲ್ಲ ಅಂದ್ರೆ there is no point. I mean if the results ಇವಾಗ ಏನ್ ಬರ್ತಾ ಇದೆ ಅದೇ ರಿಸಲ್ಟ್ ಬಂದ್ರೆ ಏನೋ ಚೇಂಜ್ ಆಗಲ್ಲ. 5% growth ಎಲ್ಲ not acceptable for like a hospital. Like in a 7% growing economy. ಹೌದು. ಅದು when you think middle class is expanding etc, 12-15 years you should do. Correct. ನೋಡೋಣ. ಆರ್ಥೋ ಇದಾರೆ ಆಕ್ಚುಲಿ, ಆರ್ಥೋ ಮೇಲೆ ಜಾಸ್ತಿ. Correct. They expanding into multi speciality, but ortho is their main ಇದು knee replacements and all. ಅದ್ರಲ್ಲಿ ಅವನೇನ್ ಹೇಳ್ತಾನೆ ಅಂದ್ರೆ now we have increased our efficiency. ಮೊದಲಿನ ತರ patients don't have to stay for 3 days. Now they can get discharged in 1 day ಅಂತೆಲ್ಲ ಅಂತಾನ ಅವನು. But then this is where shareholder returns versus correct customer satisfaction probably. Yes. ನಿಮ್ಗೆ revenue increase ಆಗ್ತಾ ಇಲ್ಲ ಅಂತ frustration. Maybe he's giving a better quality of care. Correct.
but it's very hard to see revenues not scale. Correct. So no, maybe 26, who knows. Correct. But overall not that satisfied ಸದ್ಯಕ್ಕೆ. ಕರೆಕ್ಟ್. ಸೊ ಮತ್ತಿನ್ಯಾವುದು ಸ್ಟಾಕ್ಸ್? ಮತ್ತೆ ನಥಿಂಗ್ ಮೇಜರ್ ಕನ್ಸಂಪ್ಷನ್ ಅಲ್ಲಿ ಐ ಥಿಂಕ್ ಆಲ್ಕೋಹಾಲ್, ಗ್ಲೋಬಲ್ ಸ್ಪಿರಿಟ್ಸ್ ಐ ಥಿಂಕ್ ಮೊದಲು ಮಾತಾಡಿದ್ವಿ ನಾವು. ಹೌದು. ಇಟ್ಸ್ ನಾಟ್ ಗಾನ್ ಎನಿವೇರ್. ಅಪ್ ಆಗಿತ್ತು ಮತ್ತೆ ಡೌನ್ ಆಯ್ತು. ಕರೆಕ್ಟ್. ಒಂದು ಫಂಡ್ ರೈಸಿಂಗ್ ಅನೌನ್ಸ್ ಮಾಡಿದ್ರು ಒಂದು, ವಿಚ್ ವಾಸ್ ನಾಟ್ ಮೊದಲು ಹೇಳಿರ್ಲಿಲ್ಲ ಅವ್ರ Q2 ಕಾಲ್ ಅಲ್ಲೆಲ್ಲ. ಸಡನ್ ಆಗಿ 500 ಕೋಟಿ ಫಂಡ್ ರೈಸ್ ಅಂತ ಅನೌನ್ಸ್ ಆಯ್ತು. ದಟ್ ಡಿಸ್ಟರ್ಬ್ ದ ಮಾರ್ಕೆಟ್, ಸೊ ಡೌನ್ ಆಯ್ತು, ಮತ್ತೆ ವೆಂಟ್ ಅಪ್. ಐ ಡೋಂಟ್ ನೋ ದ ರೀಸನ್ ಆಕ್ಚುಲಿ. 100% ಅಪ್ ಆಗಿದೆ ಇವಾಗ. ಅಪ್ ಆಗಿದೆ, ಬಟ್ ಓವರ್ ಆಲ್ ಇಟ್ಸ್ ಬಿನ್ ಫ್ಲಾಟ್. ಹೌದು. ಸೊ ನೋಡೋಣ 26 ಅಲ್ಲಿ ಇಟ್ಸ್ ವೆರಿ ಹಾರ್ಡ್ ಟು ಸ್ಕೇಲ್ ಬ್ರ್ಯಾಂಡ್ಸ್. ದ ರಿಯಾಲಿಟಿ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಬಿಕಾಸ್ ಇಟ್ಸ್ ಇದೇನ್ ಗೊತ್ತಿರೋ ಬ್ರ್ಯಾಂಡ್ ಅಲ್ಲ, ಅನ್ನೋನ್ ಬ್ರ್ಯಾಂಡ್. ಸೊ ಆ ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ಕೋಬೇಕು. ಕರೆಕ್ಟ್. ಇಟ್ಸ್ ವೆರಿ ಸ್ಮಾಲ್ ಆಸ್ ಆಫ್ ಟುಡೇ. ಅಷ್ಟೆಲ್ಲ ಪ್ರೆಸೆನ್ಸ್ ಇಲ್ಲ, ಅಷ್ಟೆಲ್ಲ ಬ್ರ್ಯಾಂಡ್ ವ್ಯಾಲ್ಯೂ ಇಲ್ಲ. Eventually if he is able to build a brand, it will go up a lot. Correct. But current market ಇರೋದೇ ಅವ್ರದ್ದು ಶೇರ್ ಇರೋದೇ ನಾರ್ತ್ ಇಂಡಿಯಾ ಅಲ್ಲಿ. Correct. But alcohol consumption lies in South India is what I believe. So they had to. I feel ಎಲ್ಲ ಕಡೆ ಇದೆ, just that South Indian states have higher per capita, so overall revenue wise it's correct. Cool. But ಎಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಓವರ್ಲಿ. ಲೈಕ್ UP, ಜಾರ್ಖಂಡ್ ಎಲ್ಲ ಅವ್ರದ್ದು ಟುಡೇ, ರಾಜಸ್ಥಾನ್ ಎಲ್ಲ ಮೇನ್ ಪ್ರೆಸೆನ್ಸ್. ಎಲ್ಲ ಸ್ಕೇಲ್ ಮಾಡ್ಕೊಂಡು ದೇ ಕ್ಯಾನ್ ಎಕ್ಸ್ಪ್ಯಾಂಡ್. ಬಟ್ ಬ್ರ್ಯಾಂಡ್ ಬಿಲ್ಡಿಂಗ್ ತುಂಬಾ ಕಷ್ಟನೇ. Correct. People are used to drinking a certain brand. It's very hard to ಹೊಸ ಪ್ರಾಡಕ್ಟ್ಸ್ ತಂದು ಅದು ಸಕ್ಸಸ್ಫುಲ್ ಮಾಡೋದು ತುಂಬಾ ಕಷ್ಟ. ಹೌದು ಹೌದು. If they're able to do it, then it'll be good for us. But ನೋಡೋಣ ಹೆಂಗೆ ಅಂತ. ವರ್ಸ್ಟ್ ಕೇಸ್ ಸಿನಾರಿಯೋ ಇಟ್ ವಿಲ್ ಸ್ಟೇ ಫ್ಲಾಟ್. ಅವ್ರ ಎಥನಾಲ್ ಬಿಸ್ನೆಸ್ ಇದೆ, ಬಾಟ್ಲಿಂಗ್ ಬಿಸ್ನೆಸ್ ಇದೆ, those things will continue. Some corn oil, something they wanted to do in West Bengal. Correct. ಕಾರ್ನ್ ಬೇಸ್ಡ್ ಎಥನಾಲ್ ಇದು ಮಾಡೋಣ ಅಂತ ನೋಡೋಣ. ಐ ಥಿಂಕ್ ಇಟ್ ಶುಡ್ ಬಿ ಓಕೆ. ಬರ್ಗರ್ ಕಿಂಗ್ ಅಗೇನ್ ಐ ಥಿಂಕ್ ಇಟ್ಸ್ ಬಿನ್ ಎ ಇಯರ್. Correct. Flat or even maybe ಬರ್ಗರ್ ಕಿಂಗ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಟ್ಸ್ ಬೋತ್ ಇಂಡಿಯಾ ಅಂಡ್ ಇಂಡೋನೇಷಿಯಾ ವರ್ಸ್ಟ್ ಆಗಿದೆ. ಯಾಕೆ ಬಾಲಿಗೆ ಹೋದರೆ ಯಾರು ತಿಂತಾ ಇಲ್ವಾ? ಲೋಕಲ್ಸ್ ತಿನ್ಬೇಕು, ಅವಲೇ ಕಾಸು. ಕರೆಕ್ಟ್. ಐ ಥಿಂಕ್ ತುಂಬಾ ಸ್ಟೋರ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. 1200 ಕೋಟಿ ದೇ ಬಾಟ್ ಇಟ್ ಫಾರ್. ಐ ಥಿಂಕ್ ಇವತ್ತು ಮಾಡಿದ್ರೆ ಪ್ರಾಬ್ಲಿ ದೇ ವಿಲ್ ಗೆಟ್ 500 crores or even less. So I think India business is still doing okay, but Indonesia is the problem. ಮೇಲೆ ಹೋಗ್ತಾ ಇಲ್ಲ. Sapphire and Devyani merged. The industry is not doing that well. This one Barbecue Nation probably ತೀರ್ಕೊಂತಾ ಇದೆ. So quick service is a difficult business. Restaurant is a difficult business, but still I think 2025 or 24 mid ಇಂದ 2025 ವರೆಗೂ QSR ಬಿಸ್ನೆಸ್ ಸಖತ್ ಬ್ಯಾಡ್ ಆಗಿದೆ ಅನ್ಸುತ್ತೆ. ಕರೆಕ್ಟ್. ಕನ್ಸಂಪ್ಷನ್ ಹಸ್ ಬೀನ್ ಚಾಲೆಂಜ್ಡ್. ಇವಾಗ ನೋಡೋಣ ಟ್ಯಾಕ್ಸ್ ಕಟ್ ಇದೆಲ್ಲ ಆಗಿ ಹೌ ಇಟ್ ವಿಲ್ ಟೇಕ್ ಆಫ್ ಅಂತ. ಬಟ್ ಈ ಎಪಿಸೋಡ್ ಆದ್ಮೇಲೆ ನಾವು ಬರ್ಗರ್ ಕಿಂಗ್ ಇಂದ ಬರ್ಗರ್ ಆರ್ಡರ್ ಮಾಡ್ತಾ ಇದೀವಿ ಆಕ್ಚುಲಿ ತಿನ್ನಕ್ಕೆ. ಹೋಪ್ಫುಲಿ ನೋಡ ಹೆಂಗಿದೆ ಟೇಸ್ಟ್ ಅಂತ. ಕರೆಕ್ಟ್. ಬಟ್ ಐ ಥಿಂಕ್ ಈಗ 3,000-4,000 ಕೋಟಿ ಮಾರ್ಕೆಟ್ ಕ್ಯಾಪ್ಗೆ ಇಟ್ಸ್ ವೆರಿ ಚೀಪ್. ನೀವು ಗ್ಲೋಬಲಿ ಎಲ್ಲೇ QSR ನೋಡಿದ್ರು the valuation is sometimes somewhere between 3 to 4 times sales. ಹೌದು. Or 2.5 to 4 times sales. Burger King 1.5 times sales ಇದೆ, right? So maybe it will work. It's cheap, you buy and you think it may work. Doesn't work, you can't do anything. ಹೌದು. But opportunity wise 2000 stores as opportunity ಇದೆ ನನ್ನ ಪ್ರಕಾರ. So many Domino's has 500 store ಇದೆ ಅವ್ರದ್ದು currently. So 4x they can grow in stores over next 10-15 years. Just like 12% CAGR. 3-4% ಇನ್ಫ್ಲೇಷನ್, 15-16% ಟಾಪ್ ಲೈನ್ ಗ್ರೋತ್ ಮಾಡ್ಬೋದು ಅವರು. ದೆನ್ ನೀವು ಆ್ಯಡ್ 65-70% ಮಾರ್ಜಿನ್, 20% EBITDA ಮಾರ್ಜಿನ್ ದೇ ಕ್ಯಾನ್ ಡೂ. ಇದನ್ನೆಲ್ಲ ಮ್ಯಾಚ್ ಮಾಡಿದ್ರೆ 4,000 crores ಇಸ್ ನಥಿಂಗ್. ಬಟ್ ದೆನ್ ಅದು ಪ್ಲೇ ಔಟ್ ಆಗಬೇಕು. ಯು ಹ್ಯಾವ್ ಟು ಹ್ಯಾವ್ ದಿ ಪೇಷನ್ಸ್ ಟು ವೇಟ್ ಫಾರ್ ಇಟ್. ಸೊ ನೋಡೋಣ. ವಿ ಆರ್ ಬೀಯಿಂಗ್ ಪೇಷಂಟ್. 1 ವರ್ಷ ಆಗಿದೆ, ಸ್ವಲ್ಪ ಪೇಷನ್ಸ್ ಇದೆ. ಅನ್ಕೋಬೇಕು ಇಟ್ಸ್ ಓಕೆ ಅಂತ. ಕರೆಕ್ಟ್. ಇಂಥ ಸಿಚುವೇಶನ್ ಅಲ್ಲಿ ಅಲ್ವಾ ನಾವು ಬೈ ಮಾಡಕ್ಕೂ ಆಗೋದು. Correct. So 2025 ಅಲ್ಲಿ what we can ನಾವೇನೇ ಅನ್ಕೋಬಹುದು ಅಂದ್ರೆ ಮೇ ಬಿ ಅದು ಇಯರ್ give us some opportunity to consolidate, add to our portfolio ಅಂತ ಅನ್ಕೋಬಹುದು. ರಾಷನಲೈಸ್ ಹಂಗೆ ಮಾಡ್ಬೇಕಾದ್ರೆ cannot sit and regret, right? Correct. ಅಲ್ವಾ? ಹಂಗಾಗಿ ಸೊ ವ್ಯೂವರ್ಸ್ ಅದೇ ಹೇಳ್ಬೋದು, ನಿಮ್ಮ ಪೋರ್ಟ್ಫೋಲಿಯೋನು ಬೆಳೆದಿಲ್ಲ ಅಂದ್ರೆ ಅನ್ಲೆಸ್ ಅಂಟಿಲ್ ನೀವು ಪ್ರಾಪರ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಇಟ್ ವಿಲ್ ಗೋ ಅಪ್ ಇನ್ 2026. ಕರೆಕ್ಟ್. ಶುಡ್ ಬಿ ಎ ಗುಡ್ ಇಯರ್. ಕರೆಕ್ಟ್. ಇನ್ನ ಅಂದ್ರೆ ಇವಾಗ ತುಂಬಾ ಜನ ಇವಾಗ ಲೈಕ್ ITC ತುಂಬಾ ಜನ ಇನ್ವೆಸ್ಟ್ ಮಾಡಿರ್ತಾರೆ. ತುಂಬಾ ಜನಕ್ಕಿಂತ LIC ಇಸ್ ದ ಮೇಜರ್ ಸ್ಟೇಕ್ ಹೋಲ್ಡರ್. ಇಫ್ 12% ಏನೋ ಇನ್ವೆಸ್ಟ್ ಮಾಡಿದೆ. ಸೊ ಆಫ್ಟರ್ ಲೈಕ್ ಗವರ್ಮೆಂಟ್ ಟ್ಯಾಕ್ಸ್ ಹೈಕ್ ಅಂತ ಹೇಳಿದ್ಮೇಲೆ ಆಲ್ಮೋಸ್ಟ್ 72,000 crore ಆಫ್ ಮಾರ್ಕೆಟ್ ಕ್ಯಾಪಿಟಲ್ ಡೌನ್ ಆಗಿದೆ. ಸೊ ಏನು ಇವಾಗ ಆಲ್ಮೋಸ್ಟ್ ಐ ಥಿಂಕ್ 500 ಅಲ್ಲಿತ್ತು, ಇವಾಗ 340 ರೇಂಜ್ ಬಂದಿದೆ. 30% ಡೌನ್, 30-40%. ಸೊ
ಇಲ್ಲಿ ಬೈ ಮಾಡ್ಬೋದು ಅಂತೀರಾ? ಸೊ ಏನ್ ಅನ್ಸುತ್ತೆ ನಿಮ್ಗೆ? ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ಒಂದ್ ಕಾಲದಲ್ಲಿ ITC ಶೇರ್ ಹೋಲ್ಡರ್ ನಾನು. ಐ ಥಿಂಕ್ ಯು ಆರ್ ಆಲ್ಸೋ ಒನ್ಸ್ ಪಾಯಿಂಟ್ ಟೈಮ್ ಇದು ಪೀಕಲ್ಲಿ ಎಕ್ಸಿಟ್ ಆಗಿದ್ದೀನಿ, ಅದೊಂದು ಖುಷಿ ಇದೆ. ಬಾಟ್ ಎಟ್ ಬಾಟಮ್ ಅಂಡ್ ಸೋಲ್ಡ್ ಇಟ್ ಫಾರ್ 90. ಒಂದು ಹೋಟೆಲ್ ಡಿಮರ್ಜರ್ ಆಯ್ತಲ್ಲ. ಕರೆಕ್ಟ್. ಅದಕ್ಕಿಂತ ಮುಂಚೆ ನ್ಯೂಸ್ ಬಂದ ತಕ್ಷಣನೇ ಐ ಥಿಂಕ್ ಐ ವಾಸ್ ಔಟ್. ಐ ಫೀಲ್ ITC ಇಸ್ ಅ ವೆರಿ ಮ್ಯೂಚುವಲ್ ಫಂಡ್ ಟೈಪ್ ಆಫ್ ಸ್ಟಾಕ್. ಚೆನ್ನಾಗಿ ಕೊಡ್ತಾನೆ, ಸ್ಟಡಿ ರಿಟರ್ನ್ಸ್ ಬರುತ್ತೆ ಅಂತ. ಯು ಕ್ಯಾನ್ ಓನ್ ಇಟ್ ಇನ್ ಅ ಫಂಡ್ ಸ್ಟ್ರಕ್ಚರ್ ಎಕ್ಸೆಟ್ರಾ ಪಾರ್ಟ್ ಆಫ್ ದಿ ಇಂಡೆಕ್ಸ್ ಅಂತ. ಇಂಡಿವಿಜುವಲ್ ಇನ್ವೆಸ್ಟರ್ ಆದ್ರೆ ಐ ಡೋಂಟ್ ನೋ ಇಫ್ ITC ಇಸ್ ಅ ಗ್ರೇಟ್ ಐಡಿಯಾ. ಇಟ್ ನೆವರ್ ಮೇಕ್ ಲೈಫ್ ಚೇಂಜಿಂಗ್ ಮನಿ. ವೆರಿ ಸ್ಲೋ ಡಿವಿಡೆಂಡ್ ಕೊಡ್ತಾನೆ, ವೆರಿ ಸ್ಲೋ ಮೂವ್ ಆಗುತ್ತೆ. ಅಂಡ್ ದೇರ್ ಇಸ್ ಆಲ್ವೇಸ್ ಅ ಟ್ಯಾಕ್ಸೇಷನ್ ರಿಸ್ಕ್ ರೇಟ್ ಅಲ್ಲಿ. ಇವನ್ ದೋ ದೇ ಹ್ಯಾವ್ ಆಶೀರ್ವಾದ್ ಕನ್ಸ್ಯೂಮರ್ ಬ್ರ್ಯಾಂಡ್ ಎಕ್ಸೆಟ್ರಾ. Primary engine is still cigarettes. Cigarettes, so every time there is a government feels a crunch for revenue, they always go after cigarettes. Hange I feel 10-12% stay away from the sin stock. The 20th century's most successful stock apparently is the sin stock. Philip Morris US ಅಲ್ಲಿ. So maybe it makes sense, but I don't know. Clear agi it's not even correct. From the valuation and from the return perspective, I think ಈ ಮೂಮೆಂಟ್ ಅಲ್ಲಿ correct ಪಾಸ್ ಅಂತ ಹೇಳ್ಬೋದು. correct ಅಂದ್ರೆ go for mutual fund. Why to get that return by doing into a single share? If you are doing research and buying stocks individually, ITC pass. Right. ಅಂತ ಲೈಫ್ ಚೇಂಜಿಂಗ್ ಮನಿ ಏನ್ ಮಾಡಲ್ಲ ಅದು. So you can just buy something else. If you are a fund manager, index 2% ಆ ತರ mandate ಇದ್ರೆ totally makes sense. Correct. Yeah. ಸೊ ಇವಾಗ ಮತ್ತೊಂದು ಬಿಗ್ ಸ್ಟಾಕ್ ಅಂದ್ರೆ ಇವಾಗ ಗೋಲ್ಡ್ ಪ್ರೈಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದ ಇವಾಗ ಕೆಲವರು ಯೋಚನೆ ಮಾಡಬಹುದು ಟೈಟನ್ ಇಸ್ ಅ ಗುಡ್ ಬೈಯರ್. ಹೌ ಇಟ್ ಇಸ್? ನೀವು ಏನಾದ್ರು ಟ್ರ್ಯಾಕ್ Titan I have once upon a time I used to track, but it was always too expensive, so I always missed it. Maybe it will do well. Very hard to say. ಯಾಕಂದ್ರೆ there is a contradiction in gold. The price, gold price ಜಾಸ್ತಿ ಆದಂಗೆ demand will actually come down because people will trade down and buy fewer grams. But then the inventory etc that you already have will be priced higher. So I think long term ಅಲ್ಲಿ jewelry India ಅಲ್ಲಿ ತುಂಬಾ appetite ಇದೆ for jewelry. Continue to do well. ತುಂಬಾ gold stocks ಇದೆ ಇವಾಗ. ಮೊದಲು it was only Titan, Senco Gold, a lot of other companies as well. I've never done that much work on it because I always feel it's very well discovered. Correct. And I think well priced in or even expensive ಅಂತಾನೆ ಇತ್ತು. Correct. It was there for like 2-3 years. I think it was around 3,600 for some time. Correct. Now it started to move up a bit, I guess. Correct. So ಮತ್ತೆ ಯಾವ್ದಾದ್ರು ಲೈಕ್ IT ಕಂಪನೀಸ್ ಎಲ್ಲ ಏನ್ ಅನ್ಸುತ್ತೆ ಇವಾಗ? I don't know. IT I think still it's very hard to buy. IT companies growth I don't know 5-6% ಎಲ್ಲ. I think ಅದ್ರ ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿ ವಿಡಿಯೋ ಕೂಡ ಮಾಡಿದ್ವಿ. I think AI risk is real for IT companies, especially for the service related companies. I think hard time is there. ಪಕ್ಕ ಇನ್ನೊಂದೇನಂದ್ರೆ GCCs ಅಂತ ಇವಾಗ ಎಲ್ಲ ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ಸ್ ಅಂತ ಕಂಪನೀಸ್ ಆರ್ ಡೈರೆಕ್ಟ್ಲಿ ಕಮಿಂಗ್ ಟು ಇಂಡಿಯಾ ಅಂತ. ಅದನ್ನ ಅವ್ರು ಮಾಡಿದ್ರೆ of course that is coming at the cost of IT services companies ಅಲ್ವಾ. ಇವಾಗ let's say there is Unilever expands its capability center in India. Instead of giving a contract to TCS, ಅವರೇ ಡೈರೆಕ್ಟ್ ಆಗಿ ಆ GCC ಹತ್ರ ಕೆಲಸ ಮಾಡಿಸಿದ್ರೆ it's a loss for outsourcing service company. So India GCC story ಅಂತೆಲ್ಲ ಬರ್ತಾ ಇರುತ್ತೆ ಇಂಡಿಯಾಲಿ. That's coming at the cost of IT companies only. AI is also I feel significant. ಏನ್ ಹೇಳ್ತಾರೆ ಕೆಲವರು implementation AI use AI. At least if you look at large IT companies numbers, Q3 ಬರುತ್ತೆ. I don't think that double digit growth alla I don't think there is seen. Correct. ಆ ಟೈಮ್ ಅಲ್ಲಿ just you pass it. ಅಷ್ಟೇ right. Correct. ಸೊ ಅಂದ್ರೆ ನಾವು ಎಷ್ಟೋ ವಿಡಿಯೋ ಮಾಡಿದಾಗ್ಲೂ ಅಂದ್ರೆ ಫಸ್ಟ್ ಇಂದಲೂ ಹೇಳ್ತಿರೋದೇ ಅದು. ಅಂದ್ರೆ ಯು ಅಂಡರ್ಸ್ಟ್ಯಾಂಡ್ ಅ ಪರ್ಸ್ಪೆಕ್ಟಿವ್. ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಇಂಡಿವಿಜುವಲ್ ಸ್ಟಾಕ್ ಓನ್ ಮಾಡಬೇಕು, ಏನಕ್ಕೆ ಮಾಡಬೇಕು ಅನ್ನೋ ತಿಳ್ಕೊಬೇಕಲ್ವಾ. ಅಂದ್ರೆ ನನ್ಗೆ ಎಷ್ಟು ರಿಟರ್ನ್ ಬೇಕು ಅಂತ ಗೊತ್ತಿದ್ರೆ ಅಷ್ಟೇ ಇನ್ವೆಸ್ಟ್ ಮಾಡಕ್ ಸಾಧ್ಯ. ಲೈಕ್ ಐ ಮೀನ್ ನಿಮ್ಗೆ 10% or 8% ಬಿಲೋ 8% ಇಸ್ ಓಕೆ ಅಂದ್ರೆ ನೀವು ಎನಿ ಗವರ್ಮೆಂಟ್ ರಿಲೇಟೆಡ್ ಸ್ಕೀಮ್ ಇರ್ಬೋದು, FD ಇರ್ಬೋದು, ಸೊ ಅದೆಲ್ಲ ಮಾಡ್ಕೊಂಡಿರ್ಬೋದು. ಸೊ ನಿಮ್ಗೆ 8% ಇಂದ ಮೇಲೆ ಬೇಕು ಅಂದ್ರೆ ನೀವು ಯೋಚನೆ ಮಾಡ್ಬೋದು ಬಾಂಡ್ಸ್ ಆಗ್ಲಿ. ದೆನ್ 10% ಮೇಲೆ ಅಂದ್ರೆ ಮ್ಯೂಚುವಲ್ ಫಂಡ್ ಹೋಗ್ಬೋದು. 12% ಮೇಲೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಡೆಕ್ಸ್ ಎಲ್ಲ ಬೈ ಮಾಡ್ತಾ ಹೋಗ್ಬೋದು. ಸೊ ನಂಗೆ 12% ಗಿಂತ ಜಾಸ್ತಿ ಮಾಡಬೇಕು ಅಂತಿದ್ದಾಗ ಅಷ್ಟೇ ನಾನು ಇಂಡಿವಿಜುವಲ್ ಸ್ಟಾಕ್ ಹೋಗ್ಬೇಕು. ಅವಾಗ ಯು ಕ್ಯಾನ್ ಲಾಸ್ಟ್ ಕ್ಯಾಪ್ ಅದರಲ್ಲೆಲ್ಲ ಪ್ಲೇ ಮಾಡ್ಕೊಂಡು 12-15% ತಗೋಬಹುದು. ಸೊ ನನ್ಗೆ 15% ಕಮ್ಮಿ ಅನ್ಸುತ್ತೆ, 15% ಮೇಲೆ ಮಾಡಬೇಕು ಅಂತ ಅನಿಸ್ದಾಗ ಅಷ್ಟೇನೆ ನೀವು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅದನ್ನೆಲ್ಲ ಸ್ವಲ್ಪ ಪ್ಲೇ ಔಟ್ ಮಾಡ್ಬೇಕಾಗತ್ತೆ. ಎಲ್ಲ ಬಿಸ್ನೆಸ್ ಎಲ್ಲ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಬಟ್ ನೀವೊಂದು 3-4 ಇಯರ್ಸ್ ಇಂದ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, 12% ಮೇಲೂ ಬರ್ತಾ ಇಲ್ಲ ಅಂತ ಇದ್ದಾಗ ಐ ಥಿಂಕ್
ನೀಡ್ ಟು ಟೇಕ್ ಎ ಕಾಲ್, ಮೇ ಬಿ ಐ ಶುಡ್ ಗೋ ವಿತ್ ಮ್ಯೂಚುವಲ್ ಫಂಡ್ ಅಷ್ಟೇ. ಅಂದ್ರೆ ಅದ್ರಲ್ಲಿ ಬರೀ ಮ್ಯೂಚುವಲ್ ಫಂಡ್ ಮಾಡೋದ್ರಿಂದಾನೇ ಏನ್ ತಪ್ಪಂತೇನಿಲ್ಲ. ಐ ಥಿಂಕ್ ನಿಮ್ಗೂ ಬರ್ಡನ್ ಕಮ್ಮಿ. ಪ್ರಾಪರ್ ಫಂಡ್ ಮ್ಯಾನೇಜರ್ ಇರ್ತಾರೆ, ದೇ ವಿಲ್ ಬಿ ಚರ್ನಿಂಗ್, ಅಂದ್ರೆ ಅವರು ಚರ್ನ್ ಮಾಡ್ತಾನೆ ಇರ್ತಾರೆ, ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಈಸಿಲಿ ಐ ಥಿಂಕ್ 12% ಗೆ ಮೋಸ ಇರೋದಿಲ್ಲ. ಐ ಥಿಂಕ್ ಈವನ್ ಇನ್ ಬ್ಯಾಡ್ ಇಯರ್ ದೇ ವಿಲ್ ಮೇಕ್ 8 to 10%, ಗೋ ಇನ್ ಅ ಗುಡ್ ಇಯರ್ 12 to 15%. ಕರೆಕ್ಟ್. ಸೊ ಐ ಥಿಂಕ್ ಅದು ಓಕೆನೆ ಅಂತ ಅನ್ಸುತ್ತೆ. ಅಂದ್ರೆ ಇಫ್ ಯು ನೀಡ್ ದ ಫನ್ ಆಫ್ ಇನ್ವೆಸ್ಟಿಂಗ್ ಅಥವಾ ಯು ನೀಡ್ ಮೋರ್ ರಿಟರ್ನ್ಸ್ ಅಂದಾಗ ಐ ಥಿಂಕ್ ಚಟ ಇದ್ದವರಷ್ಟೇ ಮಾಡ್ಬೇಕು ಅಂತ ಇದೆಯಾ? ಹಠ ಚಟ ಎರಡು ಇದ್ದವ್ರು ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲ ಅಂದ್ರೆ ಬಿಕಾಸ್ ಸುಮ್ನೆ ಏನೋ ಇನ್ವೆಸ್ಟ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಸೊ ಅದಂತೂ ಐ ಥಿಂಕ್ ನೀವು ಪೋರ್ಟ್ಫೋಲಿಯೋನ ಎಲ್ಲರೂ ಒಂದ್ಸಲ ರಿವ್ಯಾಲ್ಯೂಯೇಟ್ ಮಾಡಿ ಡಿಸಿಷನ್ ತಗೋಬೇಕು. ಯಾಕೆಂದ್ರೆ ಎಕ್ಸ್ಪರ್ಟ್ ಮಾಡೋದು ಒಂಥರ ಬೆಟರ್. ಸೊ ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದು ಏನಿದ್ರು ನಮ್ ಪೋರ್ಟ್ಫೋಲಿಯೋ ಅಷ್ಟೇ. ವಿ ಆರ್ ನಾಟ್ ಸೇಯಿಂಗ್ ದಟ್ ಬೈ ದಿಸ್ ಆರ್ ಸೆಲ್ ದಿಸ್, ಬಿಕಾಸ್ ದೇ ಶುಡ್ ಟೇಕ್ ದೇರ್ ಓನ್ ಕಾಲ್. ದಿಸ್ ಇಸ್ ಜಸ್ಟ್ ಫಾರ್ ಲೈಕ್ ಏನಂತ ಹೇಳ್ಬೋದು, ಇನ್ಫಾರ್ಮೇಶನ್, ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ, ಎಜುಕೇಶನಲ್ ಪರ್ಪಸ್ ಐ ಕ್ಯಾನ್ ಸೇ. ಐ ಮೀನ್ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅಷ್ಟೇನೆ, ನಾವ್ ಏನ್ ಮಾಡ್ತಾ ಇದೀವಿ. ಸೊ ಸುಮ್ನೆ ಮಾತಾಡೋ ಬದಲು ಒಂದು ಯೂಟ್ಯೂಬ್ ಮುಂದೆ ಕುತ್ಕೊಂಡು ಮಾತಾಡಿ, ಅಂದ್ರೆ ಇದರಿಂದ ಯಾರಿಗಾದ್ರೂ ಹೆಲ್ಪ್ ಆದ್ರೆ ಆಗ್ಲಿ ಅಂತ ಅಷ್ಟೇನೆ, ನಾಲೆಡ್ಜ್ ಶೇರಿಂಗ್ ಅಂತ ಹೇಳ್ಬೋದು. ಸೊ ಇದರಿಂದ ಐ ಥಿಂಕ್ ಈ ಎಪಿಸೋಡ್ ನ ಮುಗಿಸ್ಬೋದಾ? ಇನ್ನೇನಾದ್ರೂ ಹೇಳ್ತೀರಾ? ಐ ಥಿಂಕ್ 2026 ಹೋಪ್ಫುಲಿ ಬೋತ್ ಫಾರ್ ಫಿಟ್ನೆಸ್ ಅಂಡ್ ಫಾರ್ ಮಾರ್ಕೆಟ್ಸ್ ಚೆನ್ನಾಗಿರ್ಲಿ ಅಂತ ಆಗುತ್ತೆ ಅಂತ ಅನಿಸ್ತಾ ಇದೆ. ರೆಡ್ಯೂಸ್ ಶುಗರ್ ಅಂಡ್ ಮಾರ್ಕೆಟ್ ವಿಲ್ ಗೋ ಹೈ. ಕರೆಕ್ಟ್. ಐ ಥಿಂಕ್ ಎರಡು ಲೆಟ್ಸ್ ಹೋಪ್ ಫಾರ್ ಎ ಬೆಸ್ಟ್ ಇಯರ್ ಫಾರ್ ಬೋತ್ ಫಿಟ್ನೆಸ್ ಅಂಡ್ ಬಿಕಾಸ್ ಚಾನಲ್ ಹೆಸರು ನಾವು ಹೆಲ್ತ್ ಅಂಡ್ ವೆಲ್ತ್ ಅಂತ ಮಾಡಿದೀವಿ ಇವಾಗ. ಜಸ್ಟ್ ಬಿಕಾಸ್ ಹೆಲ್ತ್ ಬಗ್ಗೆನೂ ಮಾತಾಡ್ತಾ ಇದ್ವಿ ನಾವು, ಹಂಗಾಗಿ ಚಾನಲ್ ನೇಮ್ ಕೂಡ ಹೆಲ್ತ್ ಅಂಡ್ ವೆಲ್ತ್ ವಿತ್ ಮಿಥುನ್ ಅಂತ ಮಾಡಿದೆ. ಸೊ ಹೋಪ್ ದಟ್ ಆಲ್ಸೋ ಇಸ್ ಓಕೆ ವಿತ್ ದ ವ್ಯೂವರ್ಸ್ ಅಂಡ್ ಗಿವ್ ಅಸ್, ನಮಗೂ ಜಾಸ್ತಿ ಲವ್ ಕೊಡ್ತಾರೆ ಅಂತ ಅನ್ಕೊಂಡು. ವ್ಯೂಸ್ ಬರ್ತಾ ಇಲ್ಲ ಸದ್ಯಕ್ಕೆ, ಆದ್ರೂ ನಾವು ನಮ್ ಕಂಟೆಂಟ್ ಮಾಡೋದ ನಿಲ್ಸದ್ ಬೇಡ ಅನ್ಕೊಂಡ್ ಮಾಡ್ತಾ ಇದೀವಿ. ನೋಡೋಣ 2026 ಇವನ್ ಯೂಟ್ಯೂಬ್ ವೈಸ್ ಇಂದಾನು ಒಳ್ಳೆ ಗ್ರೋ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು. Thanks for watching.